ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಒಂದು ಬಿಗ್ ನ್ಯೂಸ್ ಬಂದಿರುವಂತದ್ದು ಬಿ ಫಾರ್ ಬಿಟ್ಕಾಯಿನ್. ಅಮೆರಿಕದ ನ್ಯೂ ಹ್ಯಾಂಪ್ಶೈರ್ ಅನ್ನುವಂತ ರಾಜ್ಯ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ನ ಈಗ ಕಾನೂನಾಗಿ ಒಪ್ಕೊಂಡಿದೆ. ಬೇಸಿಕಲಿ ಅವರ ಸದನದಲ್ಲಿ SBR ಲೆಜಿಸ್ಲೇಷನ್ ಬಿಲ್ ಮಂಡನೆ ಆಗಿತ್ತು. ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇನ್ ಫೇವರ್ ಆಫ್ SBR ಬಿಲ್ ವೋಟ್ ಮಾಡೋ ಮುಖಾಂತರ ಆ ಒಂದು ಬಿಲ್ ನ ಗವರ್ನರ್ ಹತ್ರ ಕಳಿಸಿದ್ರು. ಗವರ್ನರ್ ಅವರಿಗೆ ಅಧಿಕೃತವಾಗಿ ಬಿಲ್ ಗೆ ಸೈನ್ ಮಾಡೋ ಮುಖಾಂತರ ಈಗ ಅದು ಕಾನೂನಾಗಿದೆ. ನಾನು ಹಲವಾರು ಯೂಟ್ಯೂಬ್ ವಿಡಿಯೋಗಳಲ್ಲಿ, ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ, ಫೇಸ್ಬುಕ್ ಪೋಸ್ಟ್ ಅಲ್ಲಿ ಕೂಡ ಹೇಳ್ತಾ ಇದ್ದೆ, ಹಲವಾರು ದೇಶಗಳು ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾವೆ ಅಂತ ಹೇಳಿ. ಅದು ಅಮೆರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಅಥವಾ ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನ ಆಗಿರ್ಬೋದು, ಕ್ರಿಸ್ತಾನ್ ಆಗಿರ್ಬೋದು, ಇನ್ನು ಹಲವಾರು ರಾಷ್ಟ್ರಗಳು ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾವೆ. ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಒತ್ತಾಯ ಮಾಡ್ತಾ ಇದಾರೆ ಅಂತ ಹೇಳಿ. ಸೊ ಬೇಸಿಕಲಿ ಏನಂತಂದ್ರೆ, ಹಲವಾರು ರಾಷ್ಟ್ರಗಳು ಚಿನ್ನನ ಹಾಗೆ ರಿಸರ್ವ್ ಅಸೆಟ್ ಆಗಿ ಇಟ್ಕೊಂಡಿದಾವಲ್ಲ, ಆ ಒಂದು ಜಾಗದಲ್ಲಿ ಬಿಟ್ಕಾಯಿನ್ ಹೋಗಿ ಕೂತ್ಕೊಳ್ತಾ ಇದೆ. ಸೊ ಇದರ ಒಂದು ಮೊದಲ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು. ಅಮೆರಿಕದ ಬಹುತೇಕ ರಾಜ್ಯಗಳಲ್ಲಿ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಬಿಲ್ ಮಂಡನೆ ಆಗಿತ್ತು. ಈಗ ನ್ಯೂ ಹ್ಯಾಂಪ್ಶೈರ್ ಅನ್ನುವಂಥ ರಾಜ್ಯ ಈಗ ಅಧಿಕೃತವಾಗಿ ಅದು ಕಾನೂನಾಗಿ ಅವರು ಒಪ್ಕೊಂಡಿದ್ದಾರೆ. ಸೊ ಬೇಸಿಕಲಿ ಅಳವಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ನ್ಯೂ ಹ್ಯಾಂಪ್ಶೈರ್ ಅನ್ನುವಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಒಟ್ಟಾರೆ ಖಜಾನೆಯಲ್ಲಿ ಎಷ್ಟು ದುಡ್ಡು ಇದೆಯಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ 5% ಅಷ್ಟು US ಡಾಲರ್ನ ಅವರು ಬಿಟ್ಕಾಯಿನ್ ಖರೀದಿಗೆ ಬಳಕೆ ಮಾಡಲೇಬೇಕಾಗತ್ತೆ. ಇದು ಗವರ್ನರ್ ಅವರು ಸೈನ್ ಮಾಡಿದ ದಿನದಿಂದ 60 ದಿನಗಳ ನಂತರ, 60 ದಿನ ಆದ್ಮೇಲೆ ದ ಸ್ಟೇಟ್ ಟ್ರೆಜರಿ, ಯಾರು ಸರ್ಕಾರದ ಖಜಾನೆ ಉಸ್ತುವಾರಿ ವಹಿಸಿರ್ತಾರಲ್ಲ, ಅವರು ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಲೇಬೇಕಾಗ್ತದೆ. ಜೊತೆಗೆ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿದ್ಮೇಲೆ ಸ್ಟೋರೇಜ್ ಮಾಡ್ಕೊಳ್ಳೋ ವಿಚಾರವಾಗಿ ಕೂಡ 2 ಆಪ್ಷನ್ಸ್ ಅನ್ನ ಒಂದು ಬಿಲ್ ಅಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು, ಸರ್ಕಾರದ ನೇತೃತ್ವದಲ್ಲೇನೆ ಮಲ್ಟಿ ಸಿಗ್ ವಾಲ್ಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ಅಥವಾ ಇನ್ಸ್ಟಿಟ್ಯೂಷನ್ ಲೆವೆಲ್ ಇರ್ತಕ್ಕಂತಹ ಕಂಪನೀಸ್ ಏನಿದೆ, ಫಾರ್ ಎಕ್ಸಾಂಪಲ್ ಕಾಯಿನ್ ಬೇಸ್ ಆಗಿರ್ಬೋದು, ಅಲ್ಲಿ ಕಸ್ಟಡಿ ತಗೊಳ್ಳುವಂತ ಆಪ್ಷನ್ಸ್ ಇದೆ. ಅದು ಸ್ಟೇಟ್ ಟ್ರೆಜರಿ ಡಿಸೈಡ್ ಮಾಡ್ತಾರೆ. ಸೊ ಬೇಸಿಕಲಿ ನ್ಯೂ ಹ್ಯಾಂಪ್ಶೈರ್ ಅನ್ನುವಂಥ ರಾಜ್ಯ ಬಿಟ್ಕಾಯಿನ್ ಅನ್ನ ಬೈ ಮಾಡಲೇಬೇಕು, ತನ್ನ ಖಜಾನೆಗೆ ತಗೊಳ್ಳೇಬೇಕು. ಅದನ್ನ ಅವರು ಸರ್ವಾನುಮತದಿಂದ ಇಲ್ದಲೇ ಇರ್ಬೋದು, ಬಟ್ ಮೆಜಾರಿಟಿ ಲೆವೆಲ್ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಬೆಂಬಲನ ವ್ಯಕ್ತಪಡಿಸಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಹಲವಾರು ರಾಜ್ಯಗಳಲ್ಲಿ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಬಿಲ್ ಸದನದಲ್ಲಿ ಮಂಡನೆ ಆಗಿ ಪಾಸ್ ಆಗಿದೆ. ಕೆಲವೊಂದ್ ಕಡೆ ಇನ್ನೂ ಡಿಸ್ಕಷನ್ ನಡೀತಾ ಇದೆ, ಕೆಲವೊಂದ್ ಕಡೆ ಗವರ್ನರ್ ಹತ್ರ ಹೋಗಿದೆ. ವಿತ್ 99% ಸರ್ಟನಿಟಿ ಅಂತ ಹೇಳ್ಬೋದು. ಇನ್ನೊಂದು ಒಂದೆರಡು ರಾಜ್ಯಗಳಲ್ಲಿ ಶೀಘ್ರದಲ್ಲೇ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಲೆಜಿಸ್ಲೇಷನ್ ಮತ್ತೆ ಕಾನೂನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಹಲವಾರು ದೇಶಗಳಲ್ಲೂ ಕೂಡ ಇತ್ತೀಚೆಗೆ ಜಪಾನ್ ಅಲ್ಲಿ ಒಬ್ರು ಪಾರ್ಲಿಮೆಂಟ್ ಮೆಂಬರ್ ನಮ್ಮಲ್ಲೂ ಕೂಡ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ರು. ಸ್ವಿಸ್ ಬ್ಯಾಂಕ್ ಅಲ್ಲಿ ಕೂಡ ಇದು ಚರ್ಚೆ ಆಗ್ತಾ ಇತ್ತು. ಝೆಗ್ ರಿಪಬ್ಲಿಕ್ ಅನ್ನುವಂತ ಒಂದು ದೇಶ ಇದೆ, ಅಲ್ಲಿರ್ತಕ್ಕಂಥ ಸೆಂಟ್ರಲ್ ಬ್ಯಾಂಕ್ ಚೇರ್ಮನ್ ಕೂಡ ಹೇಳ್ತಾ ಇದ್ರು, ನಾವು ಕೂಡ ಬಿಟ್ಕಾಯಿನ್ ರಿಸರ್ವ್ ನ ಅಳವಡಿಕೆ ಮಾಡಬೇಕು ಅಂತ ಹೇಳಿ. ಇದೇ ರೀತಿ ಹಲವಾರು ರಾಷ್ಟ್ರಗಳಲ್ಲಿ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಬಗ್ಗೆ ಚರ್ಚೆ ನಡೀತಾ ಇದೆ. ಅಷ್ಟೆಲ್ಲ ಯಾಕೆ, ಪಾಕಿಸ್ತಾನದಲ್ಲೂ ಕೂಡ ಅವರು ಒಂದು ಬಿಟ್ಕಾಯಿನ್ ಅಡ್ವೈಸರ್ ಅಂತಾನೆ ಒಬ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಬೈನಾನ್ಸ್ ಅನ್ನುವಂತ ಒಂದು ದೊಡ್ಡ ಎಕ್ಸ್ಚೇಂಜ್ ಇದೆಯಲ್ಲ, ಆ ಒಂದು ಎಕ್ಸ್ಚೇಂಜ್ ನ ಮಾಜಿ CEO CZ ಅವನ್ನ ಅವರ ದೇಶಕ್ಕೆ ಕರೆಸಿ, ನಾವು ಯಾವ ರೀತಿ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ನ ಅಳವಡಿಕೆ ಮಾಡ್ಕೊಬಹುದು, ಪಾಕಿಸ್ತಾನದಲ್ಲಿ ಯಾವ ರೀತಿ ಬಿಟ್ಕಾಯಿನ್ ಮೈನಿಂಗ್ ಮಾಡಬಹುದು ಅನ್ನೋದು ಕೂಡ ಅಧಿಕೃತವಾಗಿ ಚರ್ಚೆ ಆಗಿತ್ತು. ಅದ್ರ ಒಂದು ಮೀಡಿಯಾ ರಿಪೋರ್ಟ್ಸ್ ಕೂಡ ಬಂದಿತ್ತು, ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಅವರ ಇಂಟರ್ವ್ಯೂ ಕೂಡ ಸಿಗುತ್ತೆ. ಆದ್ರೆ ಜಗತ್ತಿನಾದ್ಯಂತ ನಡೀತಾ ಇರ್ತಕ್ಕಂಥ ಈ ಒಂದು ಬೆಳವಣಿಗೆನ ನೋಡಿದ್ರೆ, ನಮ್ಮ ರಾಷ್ಟ್ರದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಬಗ್ಗೆ ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ. ಸರ್ಕಾರದ ಮಟ್ಟದಲ್ಲಂತೂ ಯಾವುದೇ ಒಬ್ಬ ರಾಜಕಾರಣಿ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಪ್ರಾಬ್ಲಿ ಟೈಮ್ ಬರಬೇಕು ಅನ್ಸುತ್ತೆ. ಬಟ್ ಕರ್ನಾಟಕದಲ್ಲಿ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಕರ್ನಾಟಕ ಆಗ್ಬೇಕು ಅಂತ ಹೇಳಿ ನಾನು ಒಂದು ಹ್ಯಾಶ್ ಟ್ಯಾಗ್ ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಕರ್ನಾಟಕ ಅಂತ ಹೇಳಿ. ಹಲವಾರು ದಿನದಿಂದ ಇದನ್ನ ಪೋಸ್ಟ್ ಮಾಡ್ತಿದ್ದೆ, ಯಾರು ಕೂಡ ಅಷ್ಟೊಂದು ಬೆಂಬಲ ವ್ಯಕ್ತಪಡ್ತಿಲ್ಲ. ಯಾಕಂತಂದ್ರೆ ಬಹುತೇಕ ಜನರಿಗೆ ಬಿಟ್ಕಾಯಿನ್ ಅಂದ್ರೆ ಏನು ಅಂತಾನೆ ಇನ್ನೂ ಅರ್ಥ ಆಗ್ದಲೇ ಇರ್ತಕ್ಕಂತಹ ಪರಿಸ್ಥಿತಿಲಿ ನಾವಿದ್ದೀವಿ. ಯಾಕಂತಂದ್ರೆ ನಾವಿರ್ತಕ್ಕಂಥ ವ್ಯವಸ್ಥೆ, ಎಸ್ಪೆಷಲಿ ಕರ್ನಾಟಕದಲ್ಲಿ ಬಿಟ್ಕಾಯಿನ್ ಒಂದು ಅಸೆಟ್ ಆಗಿ ಇವತ್ತು ಜನರ ಮುಂದೆ ತೋರಿಸಬೇಕಾಗಿತ್ತು. ಎಸ್ಪೆಷಲಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ನಾವೇನು ಪೇಪರ್ ಕರೆನ್ಸಿಗೋಸ್ಕರನೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ, ಆದ್ರೆ ಪೇಪರ್ ಕರೆನ್ಸಿ ಗಣನೀಯ ಪ್ರಮಾಣದಲ್ಲಿ ತನ್ನ ವ್ಯಾಲ್ಯೂನ ಅದು ಕಳ್ಕೊಳ್ತಾ ಇದೆ ಬಿಕಾಸ್ ಆಫ್ ಎಕ್ಸೆಸಿವ್ ಸಪ್ಲೈ ಇನ್ ದ ಮಾರ್ಕೆಟ್. ಹಾಗಾಗಿ ಇವತ್ತು ಬಿಟ್ಕಾಯಿನ್ ಬೇಕಾಗಿರುವಂತದ್ದು ಮೋರ್ ಇಂಪಾರ್ಟೆಂಟ್ಲಿ ಶ್ರಮಿಕ ವರ್ಗದ ಜನರಿಗೆ, ಪ್ರತಿದಿನ ಯಾರು ಕಷ್ಟಪಟ್ಟು ದುಡಿತಾ ಇದ್ರಲ್ಲ, ಅವರು ತಾವು ಕಷ್ಟಪಟ್ಟು ದುಡಿದಂತಹ ದುಡ್ಡಿನ ಮೌಲ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಇವತ್ತು ಬಿಟ್ಕಾಯಿನ್ ಬೇಕಾಗಿರುವಂತದ್ದು. ಆದ್ರೆ ಈ ಒಂದು ವ್ಯವಸ್ಥೆ ಬಿಟ್ಕಾಯಿನ್ ಅನ್ನ ಸ್ಕ್ಯಾಮ್ ಆಗಿ ಕರ್ನಾಟಕ ಬಿಟ್ಕಾಯಿನ್ ಹಗರಣ ಅಂತೇಳಿ ಜನರ ಮುಂದೆ ತೋರಿಸಿರೋ ಕಾರಣದಿಂದ ಇವತ್ತು ಬಿಟ್ಕಾಯಿನ್ ಅಂದ್ರೆ ಬಹುತೇಕ ಜನ ಸ್ಕ್ಯಾಮ್ ಅಂತಾನೆ ಕರೀತಾರೆ, ಅಥವಾ ಪೊಂಜಿ ಸ್ಕೀಮ್ ಅಂತಾನೆ ಕರೀತಾರೆ. ಅವ್ರಿಗೆ ಬಿಟ್ಕಾಯಿನ್ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಇದನ್ನ ತಿಳಿಸುವಂತ ಪ್ರಯತ್ನ ನಾನು ಕಳೆದ 1.5-2 ವರ್ಷದಿಂದ ಕೂಡ ಮಾಡ್ತಾ ಇದ್ದೀನಿ. ಬಹುತೇಕ ಜನರಿಗೆ ಅದು ರೀಚ್ ಆಗ್ತಾ ಇಲ್ಲ, ಬಟ್ ಒಂದು ಟೈಮ್ ಬರುತ್ತೆ. ಯಾಕಂದ್ರೆ ಯಾರು ಕೂಡ ಬಿಟ್ಕಾಯಿನ್ ಇಗ್ನೋರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ
ಸಾವಿರಾರು ವರ್ಷಗಳ ಮನುಷ್ಯನ ಇತಿಹಾಸದಲ್ಲಿ ದ ಬಿಟ್ಕಾಯಿನ್ ಅನ್ನೋದು ಏನಿದೆಯಲ್ಲ, ಇದು ನಮಗೆ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂಥ ಪರ್ಫೆಕ್ಟ್ ಮನಿ. ಬಿಟ್ಕಾಯಿನ್ ಇಸ್ ದ ಬೆಸ್ಟ್ ಮನಿ ದಟ್ ದ ಹ್ಯೂಮನ್ಸ್ ಹ್ಯಾವ್ ಎವರ್ ಡಿಸ್ಕವರ್ಡ್ ಸೋ ಫಾರ್. ಇದಕ್ಕಿಂತ ಉತ್ತಮವಾದ ಹಣ ಮನುಷ್ಯನ ಇತಿಹಾಸದಲ್ಲೇ ಮನುಷ್ಯ ನೋಡೇ ಇಲ್ಲ. ಸೊ ಚಿನ್ನ ಏನಿತ್ತಲ್ಲ, ಚಿನ್ನ ಇಸ್ ಅನಲಾಗ್ ಮನಿ. ಆದ್ರೆ ಈಗ ನಾವು ಡಿಜಿಟಲ್ ವರ್ಲ್ಡ್ ಅಲ್ಲಿ ಹೋಗಿರೋದ್ರಿಂದ ಡಿಜಿಟಲ್ ಮನಿ ಬಳಕೆ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇರೋದ್ರಿಂದ ಚಿನ್ನದಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿರತಕ್ಕಂತಹ ಒಂದೇ ಒಂದು ಡಿಜಿಟಲ್ ಮನಿ, ಡಿಜಿಟಲ್ ಕಾಮಾಡಿಟಿ ಅಂದ್ರೆ ಅದು ಬಿಟ್ಕಾಯಿನ್ ಮಾತ್ರ. ಸೊ ದೇರ್ ಇಸ್ ನೋ ಆಪ್ಷನ್ ಅಂತಾನೆ ಹೇಳ್ಬೋದು. ನಾವು ಬಿಟ್ಕಾಯಿನ್ ಅನ್ನ ಎಂಬ್ರೇಸ್ ಮಾಡಲೇಬೇಕು. ಯಾಕಂತಂದ್ರೆ ಜಗತ್ತಿನಾದ್ಯಂತ ಎಲ್ಲರೂ ಎಂಬ್ರೇಸ್ ಮಾಡ್ತಿರ್ಬೇಕಾದ್ರೆ ಅವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾ ಇರ್ಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಜನ ಅದನ್ನ ಅಡಾಪ್ಟ್ ಮಾಡ್ಕೊಂಡಲೇ ಇದ್ರೆ ಅವರ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಅಮೆರಿಕದ ರಾಜ್ಯಗಳಲ್ಲಿ ಯಾವ ರೀತಿ ಮುಂದುವರಿತಾ ಹೋಗ್ತಾ ಇರುತ್ತೆ ಮತ್ತು ಹಲವಾರು ದೇಶಗಳಲ್ಲಿ ಯಾವ ರೀತಿ ಮುಂದುವರಿತಾ ಹೋಗ್ತಾ ಇರುತ್ತೆ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಮುಖಾಂತರ, ಇನ್ಸ್ಟಾಗ್ರಾಮ್ ಚಾನೆಲ್ ಮುಖಾಂತರ ಮತ್ತು ಫೇಸ್ಬುಕ್ ಪೋಸ್ಟ್ ಮುಖಾಂತರ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಯಾಕೆಂತಂದ್ರೆ ಯಾರಾದೊಬ್ರು ಸಪೋರ್ಟ್ ಮಾಡಿ ಇನ್ನೂ ಹಲವಾರು ಜನರಿಗೆ ಶೇರ್ ಮಾಡಿದ್ರೇನೆ ಈ ಒಂದು ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಮತ್ತು ಬಿಟ್ಕಾಯಿನ್ ಎಜುಕೇಶನ್ ರಿಲೇಟೆಡ್ ಮೆಟೀರಿಯಲ್ಸ್ ಜನರಿಗೆ ತಲುಪುವಂಥದ್ದು. ಹಾಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂಥದ್ದು, ಪ್ಲೀಸ್ ಸಪೋರ್ಟ್ ಮಾಡಿ ಅಂತಾನೆ ಕೇಳ್ಕೊಳ್ತೀನಿ. ಧನ್ಯವಾದಗಳು.